ಭಿಕ್ಷಾಟನೆ ಮಾಡ್ತಾ ಇದ್ದಂತಹ ವೃದ್ಧೆಯ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾಗಿದೆ. ಮಂಡ್ಯದಲ್ಲಿ ವೃದ್ಧೆ ಸಾವನ್ನಪ್ಪಿದ್ದಾರೆ. ವೃದ್ಧೆ ಮನೆಯಲ್ಲಿ ಮೂಟೆಗಳ ರಾಶಿ ಕಾಣ ಸಿಕ್ಕಿದೆ. ಯಾವಾಗ ಇವರು ಸಾವನ್ನಪ್ಪಿದ್ರು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ ಬಳಿಕ ಆಕೆಯ ಮನೆಯಲ್ಲಿ ಸರ್ಚ್ ಮಾಡುವಂತಹ ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ಮೂಟೆಗಳ ರಾಶಿಯಲ್ಲಿ ಈ ರೀತಿಯಾಗಿ ಹಣ ಪತ್ತೆಯಾಗಿದೆ. ಮನೆ ಪರಿಶೀಲನೆ ನಡೆಸಿದ್ರಲ್ಲ, ಆ ಸಂದರ್ಭದಲ್ಲಿ ನಾಣ್ಯಗಳು, ನೋಟುಗಳನ್ನ ಕೂಡ ಪತ್ತೆ ಮಾಡಲಾಗಿದೆ. ಮೊದಲ ಹಂತದಲ್ಲಿ 8 ರಿಂದ 9 ಲಕ್ಷ ರೂಪಾಯಿ ಹಣ ಎಣಿಕೆಯಾಗಿದೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. 30 ಲಕ್ಷಕ್ಕೂ ಅಧಿಕ ಹಣ ಇರಬಹುದು ಅನ್ನೋದರ ಬಗ್ಗೆ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಬಟ್ ಆದ್ರೆ ಹಣ ಎಣಿಸುವಂತಹ ಕೆಲಸಗಳು ಸದ್ಯಕ್ಕಾಗ್ತಾ ಇದೆ. ಇನ್ನು 20ಕ್ಕೂ ಹೆಚ್ಚು ಮೂಟೆಗಳ ಹಣ ಎಣಿಕೆ ಮಾಡೋದು ಬಾಕಿ ಉಳಿದುಕೊಂಡಿದೆ. ಮಂಡ್ಯದ ಗುತ್ತಲು ಬಡಾವಣೆಯಲ್ಲಿ ಅಚ್ಚರಿಯಾದಂತಹ ಘಟನೆ ನಡೆದಿರುವಂತದ್ದು ನೋಡಿ. ಯಾವ ರೀತಿಯಾಗಿ ಭಿಕ್ಷಾಟನೆ ಮಾಡಿದಂತಹ ಹಣವನ್ನ ಹೇಗೆ ಕೂಡಿಟ್ಟಿದ್ದಾರೆ ಮಹಿಳೆ ಅಂತ ಹೇಳಿ. ಇಷ್ಟೊಂದು ಲಕ್ಷ ಹಣ ಇಟ್ಕೊಂಡು ಭಿಕ್ಷೆ ಬೇಡಿ ಜೀವನವನ್ನ ಮಾಡ್ತಾ ಇದ್ರು ಅಂತಂದ್ರೆ ಯೋಚನೆ ಮಾಡಬೇಕು, ಈ ಹಣದಿಂದ ನಾನು ಏನು ಮಾಡೋದಕ್ಕೆ ಸಾಧ್ಯ, ನಾನು ಸತ್ತ ಮೇಲೆ ಈ ಹಣ ಯಾರ ಪಾಲಾಗತ್ತೆ. ಇದ್ದಾಗ ಖುಷಿಯಾಗಿ ನೆಮ್ಮದಿಯಾಗಿ, ಅದು ವಯೋವೃದ್ಧೆ ಆಕೆ, ನೆಮ್ಮದಿಯಾಗಿ ಜೀವನವನ್ನು ಮಾಡೋದು ಬಿಟ್ಟು ಈ ಏಜ್ನಲ್ಲೂ ಕೂಡ ಆಕೆ ಭಿಕ್ಷೆ ಬೇಡೋದನ್ನು ಮಾತ್ರ ಬಿಟ್ಟಿರಲಿಲ್ಲ. ಯಾರೂ ಕೂಡ ಮಕ್ಕಳುಗಳು ಕೂಡ ಇರಲಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಬಟ್ ಆದರೆ ಅವರ ಸಂಬಂಧಿಕರು ಯಾವಾಗ ಇವ್ರು ತೀರ್ಕೊಂಡ್ರು ಅಂತ ಗೊತ್ತಾಯ್ತೋ, ತೀರ್ಕೊಂಡೆಲ್ಲ ಆದ ನಂತರ ಪೊಲೀಸವರು ವಿಷಯವನ್ನ ಮುಟ್ಟಿಸಿದ್ದಾರೆ ಸಂಬಂಧಿಕರಿಗೆ. ಸಂಬಂಧಿಕರು ಬಂದು ಮನೆಯ ಒಳಗಡೆ ನೋಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಣದ ರಾಶಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸ್ನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣವನ್ನ ಸಂಬಂಧಿಕರಿಗೆ ಹಂಚುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈ ಹಣವನ್ನ ಹಂಚಿಕೆ ಮಾಡಿರೋದ್ರಿಂದ ಸಂಬಂಧಿಕರಿಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕಾರಣ ಇಷ್ಟೇ, ಬದುಕಿದ್ದಾಗ ಯಾರು ಕೂಡ ಬಂದು ಸಹಾಯ ಮಾಡಲಿಲ್ಲ ಆಕೆಗೆ. ಸತ್ತ ನಂತರ ಆಕೆ ಭಿಕ್ಷೆ ಬೇಡಿದ್ದಂತಹ ಹಣವನ್ನ ಇವರು ಭಿಕ್ಷಾಟನೆ ಮಾಡ್ಕೊಂಡು ತೆಗೆದುಕೊಳ್ತಾ ಇದ್ದಾರಲ್ಲ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಣವನ್ನ ಯಾವುದಕ್ಕಾದ್ರೂ ಉಪಯೋಗ ಮಾಡಿಕೊಳ್ಳಬಹುದಾಗಿತ್ತಲ್ಲ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ.